ಬಿಜೆಪಿ ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಮತ್ತು ಕಾರ್ಯಕರ್ತರ ಪಾರ್ಟಿ. ಅದರಿಂದ ನಮಗೆ ಮೆಂಬರ್ಶಿಪ್ ಅನ್ನೋದು ಭಾಳ ಜೀವ ನಾಡಿ ಇದ್ದಂಗೆ. ಸೊ ಕಳೆದ ಬಾರಿನೂ ಕೂಡ ನಾವು 1,16,00,000ಕ್ಕೂ ಹೆಚ್ಚು ಮಿಸ್ಕಾಲ್ಡ್ ಮೆಂಬರ್ಶಿಪ್ಪನ್ನು ಮಾಡಿದ್ರಿ. ಈ ಸರಿ ಒಂದು ಸ್ವಲ್ಪ ಟಫ್ ಇದೆ. ಮೆಂಬರ್ಶಿಪ್ ಆದ ತಕ್ಷಣ ಅವರ ಫೋಟೋ, ಅವರ ಅಡ್ರೆಸ್ಸು ಇವೆಲ್ಲನೂ ಕೂಡ ಅದಕ್ಕೆ ಆ್ಯಡ್ ಮಾಡಬೇಕಾಗ್ತದೆ. ಕಳೆದ ಬಾರಿ ಏನಿದ್ರು ಒಂದು ನಿಮಿಷದಲ್ಲೆಲ್ಲ ಮುಗಿದು ಹೋಗೋದು, ಈಗ ಒಂದು 7-8 ನಿಮಿಷ ತಗೊಳುತ್ತೆ. ಆ ದೃಷ್ಟಿಯಿಂದನೂ ಕೂಡ ನಮ್ಮ ಕೇಂದ್ರದ ನಾಯಕರು ನಿನ್ನೆ ನಡ್ಡಾ ಅವರು, ಅಮಿತ್ ಶಾ ಅವರು, ಸಂತೋಷ್ ಜಿ ಅವರು ಸಭೆಯನ್ನು ತೆಗೆದುಕೊಂಡಿದ್ರು. ಸೊ ಕಳೆದ ಬಾರಿಗಿಂತ ಹೆಚ್ಚು ಸದಸ್ಯತಾ ಅಭಿಯಾನವನ್ನು ನಾವು ಮಾಡಬೇಕು. ಲೋಕಸಭೆಗೆ ನಮಗೇನು ವೋಟ್ ಬಿದ್ದಿದೆ ಅದಕ್ಕಿಂತ ಹೆಚ್ಚಾಗಿ ಸದಸ್ಯತಾ ಅಭಿಯಾನವನ್ನು ಮಾಡಬೇಕು. ಅದಕ್ಕೆ ಕಾರ್ಯರೂಪಗಳನ್ನು ಕೊಟ್ಟಿದ್ದಾರೆ. ಸೊ ಈ ತಿಂಗಳೊಳಗಡೆ ಆದಷ್ಟು ಒಂದು 60-70% ಮೇಲೆ ಮುಗಿಸ್ಬೇಕು. ಮತ್ತು ಎಲ್ಲ ಲೀಡರ್ಸೂ ಕೂಡ ಎಲ್ಲ ಲೀಡರ್ಸ್ ಕೂಡ ಎಲ್ಲ ಜಿಲ್ಲೆಯಲ್ಲಿ ಹೋಗಿ ಕೂತ್ಕೊಬೇಕು. ಮತ್ತು ಒಂದೊಂದು ಜಿಲ್ಲೆಯಲ್ಲಿ 2 ದಿನ ಅಥವಾ 3 ದಿನ ಅಲ್ಲೇ ಇದ್ದು, ಪೂರ್ತಿ ಅದು ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಇದ್ದು, ಅಲ್ಲೇ ವಾಸ್ತವ್ಯ ಮಾಡಿ ಕಂಪ್ಲೀಟ್ ಆದಮೇಲೆ ಬರಬೇಕು. ಅಮಿತ್ ಶಾ ಅವರು ಹೇಳಿದ್ದಾರೆ, ನಾನು ಕೂಡ ಕರ್ನಾಟಕವನ್ನು ವಿಶೇಷ ಒಂದು ಸ್ಟೇಟ್ ಆಗಿ ನಾನು ಕನ್ಸಿಡರ್ ಮಾಡಿದಿರಿ, ಇದರಿಂದ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸಂತೋಷ್ ಜಿಗೂ ಕೂಡ ಕರ್ನಾಟಕವನ್ನು 2 ದಿನ ಪ್ರವಾಸ ಮಾಡೋಕ್ಕೆ ಸಂತೋಷ್ ಜಿಗೂ ಕೂಡ ಹೇಳಿದ್ದಾರೆ. ಸೊ ಒಟ್ಟಾರೆ ಅಭಿಯಾನ, ಸದಸ್ಯತಾ ಅಭಿಯಾನ ಒಳ್ಳೆ ರೀತಿ ಆಗಬೇಕು. ಮುಂದೆ ಬರುವಂಥ ಯಾವುದೇ ಚುನಾವಣೆ ಬಂದರೂ ಕೂಡ ನಾವು ಆರಾಮ್ಸೆ ಗೆಲ್ಲಬೇಕು. ಆ ರೀತಿಯ ಒಂದು ಮೆಂಬರ್ಶಿಪ್ ಆಗಬೇಕು ಅಂತೇಳಿ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈಗ ಬೇರೆ ಯಾವ ವಿಚಾರಗಳು ಪ್ರಸ್ತಾಪ ಆಯಿತು ಸರ್? ಈಗ ಉಪಚುನಾವಣೆ ಇದೆ, ಮುಖ್ಯವಾಗಿ ಚನ್ನಪಟ್ಟಣ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಮಿತ್ ಶಾ ಅವರಿದ್ರು, ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಯಿತು? ನೋಡಿ, ಅದು ನಿರಂತರ ಪ್ರಕ್ರಿಯೆ. ಈಗ ಬೈ ಎಲೆಕ್ಷನ್ ನಡೀತಾ ಇದೆ, ಅದು ಕೂಡ ಮಾಹಿತಿ ತಗೊಂಡಿದ್ದಾರೆ ಅಷ್ಟೇ. ಬೇರೆ ಏನೋ ಅದ್ರ ಬಗ್ಗೆ ಏನೋ ಹೆಚ್ಚು ಚರ್ಚೆ ಏನಾಗಿಲ್ಲ, ಮಾಹಿತಿ ತಗೊಂಡಿದ್ದಾರೆ ಅಷ್ಟೇ. ಓಕೆ. ಈಗ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಾಗೆ 2 ಸಂಸ್ಥೆಗಳು ವರದಿಯನ್ನು ಕೊಟ್ಟಿರೋದು. ಒಂದು ರಾಜ್ಯ ಸರ್ಕಾರ ಮಾಡಿರುವಂತಹ SIT ನಾಗೇಂದ್ರನ ಪಾತ್ರ ಇಲ್ಲ ಅಂತ ಹೇಳಿದ್ರು, ಆದ್ರೆ ಇಡಿ ಅವರು ಪಾತ್ರ ಇದೆ ಅಂತ ಇದರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ. ಅವರೇ ಕಿಂಗ್ ಪಿನ್ ಅನ್ನೋ ತರದಲ್ಲಿ ಅನ್ನುವಂಥದ್ದೇ, ಮತ್ತೆ ಲೋಕಸಭಾ ಚುನಾವಣೆಗೆ ದುಡ್ಡು ಕಳಿಸಿದ್ದಾರೆ ಅನ್ನುವಂಥದ್ದು, ಎಲ್ಲೆಲ್ಲೂ ಇತ್ತು, ಬೆಂಗಳೂರಿಂದ ಎಷ್ಟು ಬಂತು ಎಲ್ಲ ಹೇಳಿದ್ದಾರೆ. ನೋಡಿ, SIT ಇದು ನಾವು ಪ್ರಾರಂಭದಿಂದನೇ ಹೇಳ್ತಾ ಇದ್ರಿ, ಇದನ್ನು ಮುಚ್ಚಾಕುವಂಥದ್ದಕ್ಕೆ SITಯನ್ನು ರಚನೆ ಮಾಡಿದ್ದಾರೆ ಅಂತ. ರಾಜ್ಯ ಸರ್ಕಾರಕ್ಕೆ ಏನಾನ ಒಂಚೂರು ಕಾಮನ್ ಸೆನ್ಸ್ ಇದ್ದಿದ್ರೆ, ದೇಶದ ಕಾನೂನು ಪ್ರಕಾರ ಯಾವುದೇ ಬ್ಯಾಂಕಲ್ಲಿ 3 ಕೋಟಿಗಿಂತ ಹೆಚ್ಚು ಫ್ರಾಡ್ ಆದರೆ, ಅವ್ಯವಹಾರ ಆದರೆ ಆಟೋಮೆಟಿಕಲಿ ಅದು ಇಡಿಗೆ ಹೊರಟೋಗ್ತದೆ. ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಹೊರಟೋಗ್ತದೆ, ಆರಾಮ್ಸೆ ಹೊರಟೋಗ್ತದೆ. ಆದರೆ ಕಾನೂನು ಅದು. ಆ ಕಾನೂನು ಇರೋವಾಗ ಇವ್ರು SIT ಮಾಡುವಂಥ ಅವಶ್ಯಕತೆ ಏನಿತ್ತು? ಯಾಕಂದರೆ ಇದೊಂದೇ ಕೇಸಲ್ಲ, 16 ವರ್ಷಗಳಿಂದ ಇಡಿಯಲ್ಲಿ ಅದು ಇರೋವಂಥ ಕಾನೂನು ಅದು. ಇದೊಂದೇ ಕೇಸ್ಗೇನು ಅವರು ಬರಲ್ಲ. ಈ ದೇಶದಲ್ಲಿ ಎಲ್ಲೇ ಆದರೂ ಕೂಡ ಇಡಿ ಅದಕ್ಕೆ ಎನ್ಕ್ವೈರಿ ಮಾಡ್ತದೆ, ಮನಿ ಲಾಂಡ್ರಿಂಗ್ ವಿಚಾರವಾಗಿ ಸಂಬಂಧಪಟ್ಟಂತೆ ಅಂತ. ಅದಕ್ಕೆ ಅದೇ ಸಂಸ್ಥೆ ಅದು. ಮತ್ತು ದುಡ್ಡಿನ ವ್ಯವಹಾರ ಇದೆಲ್ಲ ನೋಡೋವಂಥದ್ದು, ತಪ್ಪು ಸರಿಗಳನ್ನು ನೋಡೋದು ಅಂಥದ್ದು ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ನ ಕರ್ತವ್ಯ ಅದು. ಅದನ್ನು ಅವ್ರು ಮಾಡ್ತಾರೆ. ಇವರೇನೋ ಹೊಸ್ದಾಗಿ ಏನೋ SIT ಮಾಡೋಕ್ಕೆ ಹೋಗಿ ಯಾರನ್ನೋ ಸೇಫ್ ಗಾರ್ಡ್ ಮಾಡೋಕ್ಕೆ ಹೋಗಿದ್ದಾರೆ. ಇವಾಗ ಬಟಾ ಬಯಲಾಗಿದೆ. ಈಗ ಇಡಿ ಅವರು ಇದನ್ನು ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸುಮಾರು 32 ಕೋಟಿನ ಬಳಸ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಮತ್ತು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅವರೇನು ಸುಮ್ಮನೆ ಹಾಗೆ ಹೇಳಿಲ್ಲ. ದುಡ್ಡು ಎಲ್ಲಿ ಬಂತು, ಯಾವ ಬ್ಯಾಂಕ್ ಹೋಯ್ತು, ಯಾವ ಬ್ಯಾಂಕಿಂದ ಯಾರು ಡ್ರಾ ಮಾಡಿದ್ರು, ಡ್ರಾ ಮಾಡಿ ಹಣ ತಗೊಂಡೋಗಿ ಎಲ್ಲಿ ಬಳ್ಳಾರಿ ಬೇರೆ ಬೇರೆ ಕಡೆ ಎಲ್ಲಿ ಹಂಚಿದ್ದಾರೆ, ಎಲ್ಲ ದಾಖಲೆ ಸಮೇತ ಕೊಟ್ಟಿದ್ದಾರೆ. SIT ಅವರು ಯಾಕೆ ಇಲ್ಲೇ ಅರ್ಥ ಆಗ್ತೈತಲ್ಲ, SIT ಅವರು ಮಾಡಿರೋವಂಥ ತನಿಖೆ ಬೋಗಸ್ ಅನ್ನೋದು ಇದೇ ಸ್ಪಷ್ಟಾಗಿ ಅರ್ಥ ಆಗ್ತೈತೆ. ಅವ್ರು ಯಾಕೆ ಮಾಡಲಿಲ್ಲ ಇದನ್ನು? ಈಗ ಎಲ್ಲ ದಾಖಲೆಗಳು ಅವ್ರು ಕೊಟ್ಟಿದ್ದಾರೆ. ಇವು SIT ಅವರು ಹೋಗಿ ತನಿಖೆ ಮಾಡ್ಬೋದಾಯ್ತಲ್ಲ ಅವ್ರನ್ನೆಲ್ಲರನ್ನು ಕೂಡ. ಬಳ್ಳಾರಿಗೆ ಹೋಗಿ ಯಾರು ಕೊಟ್ಟಿದ್ದಾರೆ ಎಲ್ಲ ತನಿಖೆ ಅದನ್ನು ಮಾಡಲೇ ಇಲ್ಲ ಇವರು. ಬೆಂಗಳೂರಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿ ಹೇಳೋದಂಗೆ ಬರೆದು ಕೊಟ್ಟಿದ್ದಾರೆ. ಅದರಿಂದ
ಸ್ಪಷ್ಟವಾಗಿ ಅರ್ಥ ಆಗ್ತೈತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಬಡವರ STಗಳ ಹಣವನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಚುನಾವಣೆ ಮಾಡಿ ST ಜನಾಂಗಕ್ಕೆ ಅವಮಾನ ಮಾಡಿರತಕ್ಕಂಥದ್ದು, ST ಜನಾಂಗದ ದುಡ್ಡನ್ನು ಲೂಟಿ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು CBI ತನಿಖೆ ಬೇರೆ ಇದೆ, ಅದು ಬೇರೆ, ಅದರಲ್ಲಿ ಏನೇನು ಹೊರಗಡೆ ಬರುತ್ತೋ ಗೊತ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ಸು ಈ ಹಣವನ್ನು ಲೂಟಿ ಮಾಡಿಲ್ಲ ಅಂತ ತೋರ್ಸೋಕ್ಕೋಸ್ಕರ ಏನೇನು ಬೇಕೋ ಅದನ್ನು ಸಬೂಬುಗಳನ್ನು ಮಾಡಿದ್ದಾರೆ ಅಷ್ಟೇ. ಆದರೆ ಇವತ್ತು ರಾಜ್ಯದ ಜನಗಳ ಮುಂದೆ ಒಂದು ರೀತಿ ಕಾಂಗ್ರೆಸ್ ಬೆತ್ತಲಾಗಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಇದು ತನಿಖೆಯನ್ನು ಇನ್ನು ಕೋರ್ಟ್ ಮುಖಾಂತರ ತನಿಖೆ ಆಗುತ್ತೆ, ಅಲ್ಲಿ ಚರ್ಚೆಗಳಾಗುತ್ತೆ, ಎಲ್ಲವನ್ನೂ ಕೂಡ ಬಟ ಬಯಲಾಗುತ್ತೆ. ನನಗನ್ಸುತ್ತೆ ಕಾಂಗ್ರೆಸ್ ಅವರು ಈ ದಲಿತರ ಹಣವನ್ನು ನುಂಗಿರೋದು, ನಾನು ವಿಧಾನಸಭೆಯಲ್ಲೂ ಕೂಡ ಸುಮಾರು 3 ಗಂಟೆ 16 ನಿಮಿಷ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಹಲವಾರು ದಾಖಲೆಗಳು, ಸುಮಾರು 60ಕ್ಕೂ ಹೆಚ್ಚು ದಾಖಲೆಗಳನ್ನು ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಅದರಿಂದ ಇದಕ್ಕೆ ನಮಗೆ ಜಯ ಸಿಕ್ಕಿದೆ. ನಮ್ಮ ವಿಧಾನಸಭೆಯಲ್ಲಿ ನಡೆದಂಥ ಹೋರಾಟಕ್ಕೆ, ವಾಲ್ಮೀಕಿ ಹಗರಣಕ್ಕೆ ಜಯ ಸಿಕ್ಕಿದೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸರ್, ಈಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಿದ್ದೀರಿ, ಏನು ಸರ್? ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಕ್ಕೆ ಹೋಗ್ತಾ ಇದ್ದೀನಿ. ಅವರು HMT ನಮ್ಮ ಮನೆ ಮುಂದೆ ಇರೋ ಜಾಗ, ಹಿಂದೆ HMT ಪ್ರಾರಂಭ ಆದಾಗ ನಮ್ಮ ಕುಟುಂಬದ ಸುಮಾರು 46 ಎಕರೆ ಜಮೀನನ್ನು ನಾವು ಅದಕ್ಕೆ ಕೊಟ್ಟಿದ್ರಿ, ಅಂದರೆ ಅಕ್ವೈರ್ ಮಾಡಿದ್ರು ನಮ್ಮದು. ಆ ದೃಷ್ಟಿಯಿಂದ ನಮ್ಮ ಮುಂದೆ ಇರೋವಂಥ ಫ್ಯಾಕ್ಟ್ರಿ ಒಳ್ಳೆದಾದರೆ ನಮಗೂ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ನಾನು ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಹೋಗ್ತಾ ಇದ್ದೀನಿ. ಸರ್, ನಿನ್ನೆ ನಡೆದಂಥ ಸಭೆಯಲ್ಲಿ ಈ ಕಾಂಗ್ರೆಸ್ನ ಹಗರಣಗಳಿಂದ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆಯಾ ಸರ್? ಇಲ್ಲ, ಆ ಥರದ್ದು ಯಾವುದೇ ಚರ್ಚೆನೂ ಕೂಡ ಆಗಿಲ್ಲ. ಇದು 2ನೇ ಪಾದಯಾತ್ರೆ ಯಾವುದೇ ಚರ್ಚೆ ಆಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.